ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಕಲೇಶಪುರದಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಈಗಾಗಲೇ ನೀವು ಗ್ರೌಂಡ್ ರಿಪೋರ್ಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಭಾರಿ ಮಳೆಗೆ ಸಕಲೇಶಪುರದ ಮಾರ್ನಹಳ್ಳಿ ಬಳಿ ಆಗಿರುವಂತ ಭೂಕುಸಿತ ಕಳೆದ 5 ಗಂಟೆಯಿಂದ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸಕಲೇಶಪುರದ ಆನೆಮಹಲ್ ಬಳಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಮುಂದುವರೆದಿದೆ ಭಾರಿ ಮಳೆ. ಇಲ್ಲಿ ಒಂದಷ್ಟು ರಸ್ತೆಗಳು ಬಹಳ ಇಳಿಜಾರಿನಿಂದ ಕೂಡಿದ್ದಾವೆ. ಜೊತೆಗೆ ಅಕ್ಕಪಕ್ಕ ನೋಡಿದಾಗ ಒಂದು ಕಡೆ ಘಾಟ್ ಸೆಕ್ಷನ್, ಮತ್ತೊಂದು ಕಡೆ ಕೆಲವೊಂದು ರಸ್ತೆಗಳ ಭಾಗದಲ್ಲಿ ನೋಡಿದ್ರೆ ಗುಡ್ಡನೇ ಇರುವಂಥದ್ದು. ಹಾಗಾಗಿ ಎಲ್ಲಿ ಯಾವಾಗ ಬೇಕಿದ್ರೂ ಗುಡ್ಡ ಕುಸಿತ ಆಗ್ಬೋದು. ಸದ್ಯ ಆನೆಮಹಲ್ ಬಳಿ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಸತತ 5 ಗಂಟೆಗಳಿಂದ ಕೂಡ ವೆಹಿಕಲ್ಸ್ ಸಾಲುಗಟ್ಟಿ ನಿಂತಿದ್ದಾವೆ. ಯಾವುದೇ ಕಾರ್ಯಾಚರಣೆ ಮಾಡಬೇಕು ಅಂದ್ರೂ ಕೂಡ ಮಳೆ ಮತ್ತಷ್ಟು ಅಡ್ಡಿಯಾಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಹೀಗಾಗಿ ಕಾರ್ಯಾಚರಣೆ ಕೂಡ ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ನೋಡಿ, ವಾಹನಗಳು ಸಾಲುಗಟ್ಟಿ ನಿಂತಿರೋದನ್ನ ನೀವು ಗಮನಿಸ್ತಾ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ TV5 ನೇರ ದೃಶ್ಯಾವಳಿಗಳು, ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 5 ಗಂಟೆಗಳಿಂದ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಆನೆಮಹಲ್ ಬಳಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಮುಂದೆ ಹೋಗೋಕ್ಕಾಗ್ತಿಲ್ಲ, ಹಿಂದೆ ವಾಪಸ್ಸು ಹೋಗೋಕ್ಕಾಗಲ್ಲ. ಮುಂದೆ ನೋಡಿದರೆ ಈ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ. ಆ ಮಣ್ಣು ತೆರವು ಕಾರ್ಯಾಚರಣೆಗೆ ಅಂತ ಪೊಲೀಸರು, ಅರಣ್ಯಾಧಿಕಾರಿಗಳು ಇಲ್ಲ ಬೀಡ್ಬಿಟ್ಟಿದ್ದಾರೆ. ಬಟ್ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ಮಳೆ ನೀರು ಹೆಂಗೆ ಕೊಚ್ಕೊಂಡು ಹೋಗ್ತಾ ಇದೆ ರಸ್ತೆ ಮೇಲೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಹೀಗಾಗಿ ಇದರಿಂದಾಗಿ ಮಣ್ಣು ತೆರವುಗೊಳಿಸೋದಕ್ಕೆ ಮತ್ತಷ್ಟು ಸಮಯ ಬೇಕಾಗಿದೆ. 5 ಗಂಟೆಗಳಿಂದ ಸತತವಾಗಿ ನೋಡಿ ವೆಹಿಕಲ್ಸ್ಗಳು ಹಾಗೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿಂತ ಜಾಗದಲ್ಲೇ ನಿಂತಿವೆ. ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ಲ. ಅದೇ ರೀತಿಯಾಗಿ KSRTC ಬಸ್ಗಳಿರ್ಬೋದು, ಒಂದಷ್ಟು ಲಾಂಗ್ ಜರ್ನಿಯ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ನಿಂತ ಜಾಗದಲ್ಲೇ ನಿಂತಿವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಕಲೇಶಪುರ ತಾಲೂಕಾಗಲೇ ನಿರಂತರ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿಯಲ್ಲಿ ತಡರಾತ್ರಿ ಗುಡ್ಡ ಕುಸಿತಿರುವಂತಹ ಪ್ರಕರಣ ಈಗಾಗಲೇ ಇರುವಂಥದ್ದು. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಸಕಲೇಶಪುರದ ಆನೆಮಹಲ್ ಬಳಿ ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ವಾಹನಗಳನ್ನು ತಡೆದು ನಿಲ್ಲಿಸಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಕಳೆದ 3 ಗಂಟೆಯಿಂದಲೂ ಕೂಡ ವಾಹನಗಳು ಇಲ್ಲಿ ಖಾಸಗಿ ವಾಹನಗಳಾಗ್ಬೋದು, ಜೊತೆಗೆ KSRTC ಬಸ್ಗಳಾಗ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನಿಂತಿರುವಂಥದ್ದು. ಪ್ರಯಾಣಿಕರು ಕಳೆದ 3 ಗಂಟೆಯಿಂದಲೂ ಇಲ್ಲಿ ಸಾಕಷ್ಟು ಹೈರಾಣಾಗಿದ್ದಾರೆ. ಜೊತೆಗೆ ಬಸ್ನಲ್ಲಿ ಇರುವಂತಹ ಪ್ರಯಾಣಿಕರನ್ನ ಮಾತನಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂತಂದರೆ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರು, ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಸರ್, ಈಗ ಎಷ್ಟೊತ್ತಿಂದ ಇದ್ದೀರಾ ನೀವು ಇಲ್ಲಿ? 3 ಗಂಟೆಯಿಂದ ಇಲ್ಲೇ ಇದ್ದೀವಿ. ಯಾಕೆ ಹೀಗಾಗಿತ್ತು ನಂಗೆ ಗೊತ್ತಾಗಿಲ್ಲ. ನಾವು ರಾತ್ರಿ ಬಂದಿದ್ದೀವಿ. 3 ಗಂಟೆಯಿಂದ ಇಲ್ಲೇ ಆ ಬಸ್ ನಿಂತಿದೆ. ನಿಂತ ಮೇಲೆ ಈಗ ನೋಡೋ ಹೊತ್ತಿಗೆ ನೀವು ಎಲ್ಲ ಬಂದಾಗ ಗೊತ್ತಾಗಿದ್ದೀವಿ ವಿಷಯ. ಉಡುಪಿ. ಹೌದು. ಓಕೆ, ಇವರು ಉಡುಪಿಗೆ ಕೂಡ ಹೋಗ್ಬೇಕಿತ್ತು ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಈಗ ಮತ್ತೊಂದಿಷ್ಟು ಪ್ರಯಾಣಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಸರ್, ಇವಾಗ ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ಎಲ್ಲಿಗೆ ಹೋಗ್ತಾ ಇದ್ರಿ? ಎಷ್ಟೊತ್ತಿಂದ ಇಲ್ಲಿ ನಿಂತಿದ್ದೀರಾ? ಸರ್, ನಾವು ಇವಾಗ ಬಂದಿದ್ದು 2 ಗಂಟೆಗೆ. ಇವಾಗ ರೋಡ್ ಬ್ಲಾಕ್ ಆಗಿರೋದ್ರಿಂದ ಈ ಕಡೆ ಹೋಗ್ತಾ ಇದೀವಿ. ಮಂಗಳೂರು ಹೋಗೋದು. 3:30 hour ಆಯ್ತು ಸರ್ ನಿಂತ್ಕೊಂಡು. ಇಷ್ಟೊತ್ತಾಯ್ತು ಸರ್, 2 ಗಂಟೆಯಿಂದ ಇಷ್ಟೊತ್ತಾಯ್ತು. ಮಳೆ ಬೇರೆ ಬಂದಿದೆ, ರೋಡ್ ಎಲ್ಲ ಸಮಸ್ಯೆ ಇದೆ. ಅದಕ್ಕೋಸ್ಕರ ಹಿಂಗ್ ಹೋಗೋಣ ಅಂತಿದ್ದೀನಿ. ಅಲ್ಲೂ ಗಾಡಿ ಬಿಡ್ತಾ ಇಲ್ಲ ಅಂತೆ. ಏನೋ ರಿಕ್ವೆಸ್ಟ್ ಮಾಡಿ ಹೋಗ್ತಾ ಇದೀವಿ. ಪರವಾಗಿಲ್ಲ ಸರ್, ಹೋಗ್ಬೇಕಲ್ಲ. ಗಾಡಿ ಹೋಗೋಕ್ ಜಾಗ ಇದ್ರೆ ಹೋಗ್ಬೋದು. ಗಾಡಿ ಹೋಗ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ಉದ್ದ ಗಾಡಿ ಇದೆ. ಈ ವರ್ಷ ಮಳೆ ಬರೋ ಮುಂಚೆನೆ ಈ ರೋಡ್ ಆಗ್ಬೇಕಿತ್ತು ಸರ್, ಬಟ್ ಆಗ್ಲಿಲ್ಲ. ನೋಡಿ, ಇದು ಪ್ರಯಾಣಿಕರು ಹೇಳುವಂಥದ್ದು. ಕೆಲವರು 3-4 ಗಂಟೆಗಳಾಗಿದೆ ಇಲ್ಲಿಗೆ ಬಂದು. ಜೊತೆಗೆ ಈಗ ನಾನು ಇನ್ನೊಂದು ಮಾರ್ಗವನ್ನು ತೋರಿಸ್ತಾ ಇದ್ದೀನಿ ನನ್ನ ಬಲಭಾಗದಲ್ಲಿ. ಇದು
ಸಕಲೇಶ್ಪುರ ಮತ್ತು ಹಾನ್ಬಾಳ್ ಮಾರ್ಗವಾಗಿ ಮೂಡಿಗೆರೆಗೆ ಹೋಗಿ ಚಾರ್ಮುಡಿ ಘಾಟ್ ಮುಖಾಂತರ ಮಂಗಳೂರಿಗೆ ಹೋಗುವಂಥ ರಸ್ತೆಯನ್ನು ನಾನು ಈಗಾಗಲೇ ತೋರಿಸ್ತಾ ಇರುವಂಥದ್ದು. ಈ ರಸ್ತೆಯಲ್ಲಿ ಕೆಲವೊಂದು ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ. ಆದರೆ ಇಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಕ್ಕಂತಹ ವಾಹನಗಳು ಸಾಲುಗಟ್ಟಿ ನಿಂತಿರುವಂಥದ್ದು. KSRTC ಬಸ್ ಆಗಿರ್ಬೋದು, ಪ್ರಯಾಣಿಕರುಗಳು ಸಾಕಷ್ಟು ಖಾಸಗಿ ಬಸ್ನಲ್ಲಿ ಕೂಡ ಈಗಾಗಲೇ ಬಂದಿರುವಂಥದ್ದು. ಪ್ರಯಾಣಿಕರು ಹರಸಾಹಸ ಪಡ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಸಕಲೇಶ್ಪುರದಲ್ಲಿ ನಿರಂತರವಾಗಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಗುಡ್ಡಗಳು ಸಾಕಷ್ಟು ಕಡೆ ಕುಸಿದಿವೆ ಅನ್ನುವ ಮಾಹಿತಿಗಳು ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶ್ಪುರ. ನಿಧಾನಕ್ಕೆ ಹೋಗು.